स्वागत है आपका बी न्यूज नेशन में। मैं हूं शकील बागमरे। बीजापुर शहर में बीते दिन 19 तारीख पर हुए बलात्कार और हत्या को लेकर अंबेडकर सर्कल में प्रतिभटनाकारों ने दानम्मा सामूहिक अत्याचार और हत्या विरोधी वेदिके ने डीसी को मेमोरेंडम दिया और 10 मांगे रखी। और इस मेमोरेंडम में कहा गया है कि हत्या की जांच से पहले ही बलात्कार नहीं होने की सफाई देने वाले पुलिस ऑफिसर एसपी कुलदीप कुमार जैन और अन्य ऑफिसरों को बर्खास्त करने का आग्रह किया। वहीं हत्या में शामिल आरोपियों को फांसी दी जाने की मांग करते हुए दानम्मा घटना की गवाह रही लड़की को धमकियां मिलने पर उसकी सुरक्षा की मांग की गई और दानम्मा के परिवार को 50 लाख रुपए मदद करने या 10 एकड़ जमीन दिए जाने और परिवार में एक व्यक्ति को सरकारी नौकरी दिए जाने की मांग की गई है। इस घटना में शामिल सभी आरोपियों को फांसी देने की मांग के साथ बलात्कार को लेकर की जाने वाली जांच जल्द से जल्द ईमानदारी से करने के साथ अदालत को चार्जशीट सौंपने की मांग करते हुए जिला अधिकारी के जरिए सीएम को निवेदन पत्र भेजा गया। नंबर 3 ಈ ಪ್ರಕರಣ ವಿಚಾರಣೆ ಆಗುವವರೆಗೂ ವಿಶೇಷ ತ್ವರಿತ ನ್ಯಾಯಾಲಯವನ್ನು ಪ್ರಾಸಿಕ್ಯೂಟರ್ ಕೋರ್ಟ್ ಏರ್ಪಡಿಸಿದ ಕಾಲಮಿತಿಯೊಳಗೆ ಪ್ರಕರಣದ ವಿಚಾರಣೆ ಮತ್ತು ತೀರ್ಪು ಆಗಲೇಬೇಕು। ನಂಬರ್ 4 ಆಕಸ್ಮಿಕವಾಗಿ ತನ್ನ ತೀರ್ಪು ವ್ಯತಿರಿಕ್ತವಾದರೆ ಮುಂದೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಇದನ್ನು ವಿಶೇಷವೆಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಅಲ್ಲಿಯೂ ವಿಶೇಷ ಸರ್ಕಾರಿ ವಕೀಲರನ್ನು ನೇಮಿಸಿ ಒಟ್ಟಾರೆ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಸರ್ಕಾರ ವಿರಮಿಸಬೇಕೆಂದು ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕು। ಲಕ್ಷ ಪರಿಹಾರವನ್ನು ನೀಡಬೇಕು। ಆಕೆ ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರನ ಕೊಡಬೇಕು। ಇಲ್ಲಿಗೆ ಹೋದರೆ 10 ಎಕರೆ ಕೃಷಿ ಭೂಮಿಯನ್ನು ಕೊಡಬೇಕು। ನಂಬರ್ 9 ದಲಿತ ಮಹಿಳೆಯರ ಮೇಲೆ ಈ ರೀತಿ ಅತ್ಯಾಚಾರ ಮತ್ತು ಕೊಲೆಗಳು ಸತತವಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಂದಿನ ದಾನಮ್ಮ ಪ್ರಕರಣವನ್ನು ಮೂಲಾಧಾರವಾಗಿಟ್ಟುಕೊಂಡು ಮುಂದಿನ ಪ್ರಕರಣ ಮೇಲೆ ನೀಡಲಾಗಿರುವ ತತ್ವವನ್ನೇ ಪಾಲಿಗೆ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗುವಂತೆ ನೋಡಿಕೊಳ್ಳಲು ಮತ್ತು ಅಪರಾಧಿಗಳು ತಪ್ಪಿಸಿಕೊಳ್ಳದಂತೆ ಕಾನೂನು ತಜ್ಞರ ಸಮಿತಿ ರಚನೆ ಮಾಡಿ ಕುಮಾರಿ ದಾನಮ್ಮ ಕಾಯ್ದೆ ನಾನು ಜಿಲ್ಲಾಧಿಕಾರಿಗಳಲ್ಲಿ ನನ್ನ ಮನವಿ ಇದೆ। ದಾನಮ್ಮಳ ಕೊಲೆ ಅತ್ಯಾಚಾರವನ್ನ ಸೂಕ್ತವಾಗಿ ತನಿಖೆಯನ್ನು ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು। ದಾನಮ್ಮಳ ಕುಟುಂಬಕ್ಕೆ ತಾವು ಸೂಕ್ತ ಭದ್ರತೆಯನ್ನು ಕೊಡಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾನೆ। ಮಹಾಜನತೆ ತಾವೆಲ್ಲರೂ ಶಾಂತ ರೀತಿಯಿಂದ ದಾನಮ್ಮಳ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ತಾವು ಹೋರಾಟವನ್ನು ಮಾಡಿದರೆ ಶಾಂತವಾಗಿ ತಾವು ಸಾರ್ವಜನಿಕ ಆಸ್ತಿಗೆ ಧಕ್ಕೆ ಬರದಾಗೆ ಶಾಂತತೆಯಿಂದ ಈ ಹೋರಾಟವನ್ನ ಮುಕ್ತಾಯ ಮಾಡಬೇಕಂತ ಎಲ್ಲರಿಗೂ ನಮಸ್ಕಾರ। ಈಗ 19ನೇ ತಾರೀಕು ಏನು ಘಟನೆ ಆಗಿದೆಯೋ ಈ ಸಹೋದರಿ ದಾನಮ್ಮ ಅವರ ಮೇಲೆ ಏನು ಅತ್ಯಾಚಾರ ಆಗಿದೆಯೋ ಅದರ ಕುರಿತಂತೆ ಹಲವಾರು ಸಹೋದರ ಸಹೋದರಿಯರು ಅವರು ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು। ಅವರು ಯಾರು ಮಾಡಿದಾರೋ ಅವರ ಆರೋಪಿಗಳ ಮೇಲೆ ಕ್ರಮಗಳನ್ನು ತಗೋಬೇಕು ಅಂತ ತಾವು ಕೂಡ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ। ಈ ಸಂದರ್ಭದಲ್ಲಿ ನಾವು ಆಲ್ರೆಡಿ ಕೆಲವೊಂದು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ। ಅದರ ಬಗ್ಗೆ ಸಿಐಡಿನವರಿಗೆ ಈ ಒಂದು ತನಿಖೆಯನ್ನು ನಾವು ಕೊಟ್ಟಿದ್ದೀವಿ। ಆಮೇಲೆ ಕೆಲವೊಂದು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ। ಅದರ ಬಗ್ಗೆ ಮಾಧ್ಯಮದಲ್ಲಿ ಮಾಹಿತಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ। ಮಾನ್ಯ ಮುಖ್ಯಮಂತ್ರಿಗಳವರು ಕೂಡ ದಾನಮ್ಮನವರ ತಾಯಿ ತಂದೆ ಅವರನ್ನು ಭೇಟಿ ಕೊಟ್ಟು ಅವರಿಗೆ ಸಮಾಧಾನವನ್ನು ಹೇಳಿ ಆಮೇಲೆ ಒಂದು ಇದನ್ನು ಕೂಡ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ। ಸರ್ಕಾರ ವತಿಯಿಂದ ಕೂಡಲೇ ತನಿಖೆಯನ್ನು ಮುಗಿಸಿ ಕಠಿಣ ಶಿಕ್ಷೆಯನ್ನು ಸಿಗುವ ರೀತಿಯಲ್ಲಿ ಆರೋಪಿಗಳಿಗೆ ಸಿಗುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ। ಅದೇ ರೀತಿಯಲ್ಲಿ ಕೂಡ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ರೀತಿಯಲ್ಲಿ ಜಿಲ್ಲಾಡಳಿತ ವತಿಯಿಂದ ದಾನಮ್ಮನ ಕುಟುಂಬ ಆಮೇಲೆ ಅವರಿಗೆಲ್ಲರಿಗೂ ಕೂಡ ನಾವು ಒಂದು ಸಪೋರ್ಟ್ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಧನ್ಯವಾದಗಳು।